ಸೊ ವಾಟ್ಸಪ್ ಗೈಸ್ ಎಲ್ಲ ಹೆಂಗಿದ್ರಿ? ನಾನಂತೂ ಸಖತ್ತಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಂದಿದ್ದೀವಿ ಯೋಗಿ ಆದಿತ್ಯನಾಥ್ ಅವರ ಜೀವನದ ಬಗ್ಗೆ, ಅವರ ಲೈಫ್ ಸ್ಟೋರಿನ ಹೇಳೋದಕ್ಕೆ. ಸೊ ಬನ್ನಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಬಾಲ್ಯದಿಂದ ಇಲ್ಲಿವರೆಗೆ ಅವರ ಜೀವನವನ್ನು ತಿಳಿದುಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಯೋಗಿ ಆದಿತ್ಯನಾಥ್ ಅವರ ಜನ್ಮ ಜೂನ್ 5, 1972ರಲ್ಲಿ ಉತ್ತರಾಖಂಡ್ ರಾಜ್ಯದ ಪಾಂಚೂರ್ ಅನ್ನುವಂತಹ ಒಂದು ಗ್ರಾಮದಲ್ಲಿ ಆಗುತ್ತೆ. ಅವರ ಬಾಲ್ಯದಲ್ಲಿ ಅವರನ್ನು ಅಜಯ್ ಸಿಂಗ್ ಬಿಸ್ಟ್ ಅಂತ ಹೆಸರಿಡಲಾಗಿತ್ತು. ಅವರ ಬಾಲ್ಯದ ಹೆಸರು ಅಜಯ್ ಸಿಂಗ್ ಬಿಸ್ಟ್ ಅಂತ. ಆದರೆ ಅವರು ಸನ್ಯಾಸವನ್ನು ಸ್ವೀಕರಿಸಿದ ನಂತರ ಅವರನ್ನು ಯೋಗಿ ಆದಿತ್ಯನಾಥ್ ಅಂತ ಕರೀತಾರೆ. ಯೋಗಿಯವರ ತಂದೆಯ ಹೆಸರು ಆನಂದ್ ಸಿಂಗ್ ಬಿಸ್ಟ್ ಮತ್ತು ತಾಯಿಯ ಹೆಸರು ಸವಿತ್ರಿ ದೇವಿ ಅಂತ. ಯೋಗಿಯವರ ಕುಟುಂಬದಲ್ಲಿ 4 ಜನ ಅಣ್ಣ ತಮ್ಮಂದಿರು ಮತ್ತು 3 ಜನ ತಂಗಿಯಂದರು ಅವರೊಂದು ಯೋಗಿಯ ಕುಟುಂಬದಲ್ಲಿದ್ದರು. ಯೋಗಿ ಅದರಲ್ಲಿ 2ನೇಯವರು. ಯೋಗಿಯ ಶಿಕ್ಷಣ. ಯೋಗಿಯವರು ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನು ಪೌರಿ ಗರ್ವಾಲ್ದಿಂದ ಮುಗಿಸ್ತಾರೆ. ನಂತರ ಮತ್ತೆ ಒಂದು ರಿಷಿಕೇಶನ್ ಅನ್ನೋ ರಿಷಿಕೇಶನ್ ಭಾರತ್ ಮಂದಿರ್ ಅನ್ನುವಂಥ ಒಂದು ಇಂಟರ್ ಕಾಲೇಜಿಂದ ಜಾಯ್ನ್ ಆಗ್ತಾರೆ. ನಂತರ ಅವರು ಶ್ರೀನಗರದ ಹೇಮಾವತಿ ನಂದನ್ ಯೂನಿವರ್ಸಿಟಿಗೆ ಹೋಗ್ತಾರೆ. ಅಲ್ಲಿ ಅವರು BSc ಮ್ಯಾಥಮೆಟಿಕ್ಸನ್ನು ತಗೋತಾರೆ. ಗಣಿತವನ್ನು ತಗೊಂಡು ತಮ್ಮ ಬ್ಯಾಚುಲರ್ಸ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ತಾರೆ. ನಂತರ ಅವರು MSc ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಆ ಸಮಯದಲ್ಲಿ ರಾಮ ಮಂದಿರ ಕಟ್ಟೋದಕ್ಕೆ ಆಂದೋಲನಗಳು ನಡೀತಿರ್ತವೆ. ಅದಕ್ಕೆ ಅವರು ಓದೋದನ್ನು ಬಿಟ್ಟು ಆಂದೋಲನದಲ್ಲಿ ಸೇರಿಕೊಳ್ತಾರೆ. ಆಗ ಅವರು ಮಹಂತ ಅವೇದ್ನಾಥ್ ಅವರನ್ನು ಭೇಟಿಯಾಗ್ತಾರೆ. ಅವೇದ್ನಾಥ್ ಅವರು ಗೋರಖ್ನಾಥ್ ಮಂದಿರ ಏನಿದೆ ಅದರ ಪ್ರಧಾನ ಪೂಜಾರಿ ಹಾಗೂ ಪೀಠಾಧೀಶ್ವರರು ಆಗಿರ್ತಾರೆ. ಯೋಗಿಯವರು ಅವರಿಂದ ಪ್ರಭಾವಿತರಾಗಿ ಜೀವನ ಪೂರ್ತಿ ಅವೇದ್ನಾಥ್ ಅವರ ಶಿಷ್ಯರಾಗಿ ಇರೋದಕ್ಕೆ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಅವರು ತಮ್ಮ 21ನೇ ವಯಸ್ಸಿನಲ್ಲಿಯೇ ಮನೆಯಲ್ಲಿ ಹೇಳದೆ ಕೇಳದೆ ಅಲ್ಲಿಂದ ಮಹಂತ ಅವೇದ್ನಾಥ್ ಅವರಲ್ಲಿಗೆ ಹೋಗಿಬಿಡ್ತಾರೆ. ಅವರ ಆಶ್ರಮದಲ್ಲಿಗೆ ಹೋಗ್ತಾರೆ. ಮಹಂತ ಅವೇದ್ನಾಥ್ ಅವರು ಪೂಜಾರಿಯ ಜೊತೆಗೆ ಗೋರಖ್ಪುರದಿಂದ 4 ಬಾರಿ ಸಂಸದರು ಕೂಡ ಆಗಿದ್ದರು, ಅದು BJP ಪಕ್ಷದಿಂದ. 1998ರಲ್ಲಿ ಅವೇದ್ನಾಥ್ ಅವರು ಯೋಗಿಯವರನ್ನು ಎಲೆಕ್ಷನ್ಗೆ ನಿಲ್ಲಿಸ್ತಾರೆ. ಅಲ್ಲಿ ಯೋಗಿಯವರು ಬಹಳಷ್ಟು ಮತಗಳಿಂದ ಗೆಲ್ತಾರೆ. ಆಗ ಅವರಿಗೆ 26 ವರ್ಷ ಮಾತ್ರ. ಇದಾದ ನಂತರ 1998ರಿಂದ 2017ರವರೆಗೆ 5 ಬಾರಿ ಸಂಸದರಾಗ್ತಾರೆ ನಮ್ಮ ಯೋಗಿಯವರು. 2017ರಲ್ಲಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಜೊತೆಗೆ BJPಗೆ ಸೋಲಾಗುತ್ತೆ. ಅದಕ್ಕೆ ಅವರು UPಯಲ್ಲಿ ಗೋರಖ್ನಾಥ್ ಮಂದಿರಕ್ಕೆ ಭೇಟಿ ನೀಡ್ತಾರೆ. ಮೋದಿ ಮತ್ತು ಅಮಿತ್ ಶಾ ಅವರು ಎಲ್ಲರೂ ತಮ್ಮ ಟೀಮ್ ಜೊತೆಗೆ ಬರ್ತಾರೆ. ಇಲ್ಲಿ ಮೀಟಿಂಗ್ ಮಾಡ್ತಾರೆ. ಒಂದು ಮಂದಿರದಲ್ಲಿ ಮೀಟಿಂಗ್ ಮಾಡಿ ಯೋಗಿ ಆದಿತ್ಯನಾಥ್ ಅವರನ್ನು ಮುಂದಿನ ಉತ್ತರ ಪ್ರದೇಶದ CM ಮಾಡಬೇಕು, ಚೀಫ್ ಮಿನಿಸ್ಟರ್ ಅಂತ ಅಂದ್ಕೊಂಡಿರ್ತಾರೆ. ಸೊ ಅಂದಾಗೆ ನಡೆಯುತ್ತೆ, ವಿಧಾನಸಭಾ ಎಲೆಕ್ಷನ್ ನಡೆಯುತ್ತೆ. ಅಲ್ಲಿ ಅವರು ನಿಲ್ತಾರೆ. ಯೋಗಿ ಆದಿತ್ಯನಾಥ್ ಅವರು ವಿಧಾನಸಭಾ ಎಲೆಕ್ಷನ್ಗೆ ನಿಲ್ತಾರೆ. ಮತ್ತು ಈ ಒಂದು ಎಲೆಕ್ಷನಲ್ಲಿ ಅವರು ಗೆಲ್ತಾರೆ, CM ಆಗ್ತಾರೆ ಉತ್ತರ ಪ್ರದೇಶದ. ಯೋಗಿಯವರು ನಿಮ್ಮ ಥರ ಸಿಂಪಲ್ ಆಗಿರ್ತಾರೆ. ಅವರು ಬೆಳಗ್ಗೆ ಅವರ ನಾಷ್ಟ ಮಾಡೋಕ್ಕಿಂತ ಮುಂಚೆ ಆಕಳುಗಳಿಗೆ ಮೇವನ್ನು ತಿನ್ನಿಸಿ ನಂತರ ಅವರು ನಾಷ್ಟವನ್ನು ಮಾಡ್ತಾರೆ ಅಂತ ಹೇಳಲಾಗುತ್ತೆ.